ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಂ ಬೈ ವರ್ನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ ದಿನ 24. ಇವತ್ತು ಬೆಳಿಗ್ಗೆ 5:30 ಎದ್ದರೂ ಸಹ ಟೈಮ್ ಇರಲಿಲ್ಲ ಏನು ಮಾಡ್ಕೊಳ್ಳೋದಕ್ಕೆ, ಆಯಿಲ್ ಪುಲ್ಲಿಂಗ್ ಎಲ್ಲ. ಅದಕ್ಕೆ ಬ್ರಷ್ ಮಾಡಿಕೊಂಡು ಅದಾದಮೇಲೆ ಆರ್ಡರ್ಸ್ ಮಾಡ್ಕೊಳ್ತಾ ಮಧ್ಯದಲ್ಲಿ ಸ್ಟ್ರೆಚಸ್ಸು, ಅದಾದಮೇಲೆ ಸ್ವಲ್ಪ ಧ್ಯಾನ ಮಾಡಿಕೊಂಡು ಮತ್ತೆ ಆರ್ಡರ್ಸ್ ಕಂಟಿನ್ಯೂ ಮಾಡಿದ್ವಿ. ಆದಷ್ಟು ನಾವು ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳೋದು ಸಿಸ್ಮೆ ಆಯಿಲಲ್ಲೇ ಮಾಡ್ಕೊಳ್ತಾ ಇದ್ದೀವಿ, ಅಂದರೆ ಎಳ್ಳೆಣ್ಣೆಯಲ್ಲೇ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಬ್ರಷ್ ಮಾಡ್ಕೊಳ್ಳೋದು ಸಹ ನಾವು ರೀಸೆಂಟಾಗಿ ನಾವು ರೆಡಿ ಮಾಡ್ಕೊಂಡಿರೋ ಹರ್ಬಲ್ ಟೂತ್ ಪೌಡರಲ್ಲೇ ಮಾಡ್ಕೊಳ್ತಾ ಇದ್ದೀವಿ. ನಾವಿಬ್ಬರು ದೊಡ್ಡವರು ಮತ್ತು ಸಣ್ಣ ಮಗುನು, ಅಂದರೆ ನಮ್ಮ ಮಗುನೂ ಸಹ ಯೂಸ್ ಮಾಡ್ಬೋದು. ಅದನ್ನು ಬೇವಿನ ಎಲೆದು ಸ್ವಲ್ಪ ಕಹಿ ಇದ್ದೇ ಇರುತ್ತೆ, ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಕೆಟ್ಟ ವಾಸನೆ ಬರಲ್ಲ. ಹಲ್ಲು ಮತ್ತು ಒಸಡಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಾವು ಬೆಳಿಗ್ಗೆ ಹಾಲು ಕುಡಿಯೋದಕ್ಕೆ ಅಂತಲೂ ಟೈಮ್ ಇರಲಿಲ್ಲ, ಅದಕ್ಕೆ ನಾನು ಫೋಟೋ ತೆಗೆಯೋಷ್ಟು ಟೈಮ್ ಇರಲಿಲ್ಲ ನನಗೆ. ಆದಷ್ಟು ಆರ್ಡರ್ಸ್ದು ಮಾತ್ರ ಆವಾಗವಾಗ ಸ್ವಲ್ಪ ಕವರ್ ಮಾಡಿಕೊಂಡೆ. ನಾವಿವತ್ತು ಪ್ರೋಟೀನ್ ಹಾಲೇ ಕುಡ್ದಿತ್ತು, ಮನೇಲಿ ಮಾಡಿರೋ ಪ್ರೋಟೀನ್ ಪೌಡ್ರಿಂದ. ಮತ್ತು ಇವತ್ತು ಸಂಡೇ ಆಗಿದ್ದರಿಂದ ಸ್ವಲ್ಪ ಸ್ಪೆಷಲ್ ವೆರೈಟೀಸ್ ಜಾಸ್ತಿ ಇರುತ್ತೆ ನಮ್ಮದು, ಅದು ಸೇಲ್ಸ್ ಜಾಸ್ತಿ ಇತ್ತು. ಅದಾದಮೇಲೆ ಮಧ್ಯಾಹ್ನ ಸ್ವಲ್ಪ ಬಿಡುವಾಗಿದ್ದ ತಕ್ಷಣ ಅವ್ರು ಜಾಕ್ ಫ್ರೂಟ್ ತಂದಿದ್ದರು. ಜಾಕ್ ಫ್ರೂಟ್ ಕಟ್ ಮಾಡಿಕೊಂಡು ಅದನ್ನು ಬಿರಿಯಾನಿ ಮಾಡ್ಕೊಂಡ್ವಿ, ಜಾಕ್ ಫ್ರೂಟ್ ಬಿರಿಯಾನಿ. ಆದಷ್ಟು ಲಾಸ್ಟ್ ಟೈಮು ಸ್ವಲ್ಪ ನಮಗೆ ಹೆವಿ ಅನ್ನಿಸ್ತು ಜಾಕ್ ಫ್ರೂಟ್ ಬಿರಿಯಾನಿ, ಜೊತೆಯಲ್ಲಿ ಒಂಥರ ಡೈಜೆಷನ್ನು ಜಾಸ್ತಿ ಬೇಗ ಆಗಲಿಲ್ಲ. ಅದಕ್ಕೆ ಈ ಸರಿ ಏನು ಮಾಡಿದೆ, ಸ್ವಲ್ಪ ಬೇರೆ ಮೆಥಡಲ್ಲಿ ಟ್ರೈ ಮಾಡಿದೆ, ಸ್ವಲ್ಪ ಹರ್ಬ್ಸು ಚೇಂಜ್ ಮಾಡಿದೆ. ಅದಕ್ಕೆ ಸ್ವಲ್ಪ ತಿಂದಿದ್ರೂ ನಮಗೆ ಅಷ್ಟಾಗಿ ಹೆವಿನೂ ಅನ್ನಿಸ್ಲಿಲ್ಲ, ಬೇಗನೂ ಜೀರ್ಣ ಆಗೋಯಿತು. ಅದಕ್ಕೆ ರಾತ್ರಿಗೆ ಮತ್ತೆ ಹಸುವಾಯಿತು. ನಾನು ಮಾತ್ರ ಒಂದೇ ಒಂದು ದೋಸೆ ಜೊತೆಯಲ್ಲಿ ಶ್ರೀಖಂಡ್ ತಿಂದೆ. ನಮ್ಮ ಯಜಮಾನ್ರು ನನಗೆ ಕಾಫಿ ಸಾಕು ಅಂತ ಹೇಳಿದ್ರು. ಮಗುಗೆ ರೆಗ್ಯುಲರಾಗಿ ಅವ್ನ ಡಯಟ್ ಇದ್ದೇ ಇರುತ್ತೆ, ಅವ್ನಿಗೆ ಈ ರೀತಿ ಯಾವುದೇ ಡಯಟ್ ರೆಸ್ಟ್ರಿಕ್ಷನ್ಸ್ ಇಲ್ಲ. ಅದಾದಮೇಲೆ ಒಂದು 10:30 ಮಲ್ಕೊಂಡ್ಬಿಟ್ವಿ. ಹೆಕ್ಟಿಕ್ ಡೇ ಹಿಂಗಿತ್ತು ನಮ್ಮ 24ನೇ ದಿನದ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.